ಇನ್ನು ಯಾವತ್ತೂ ಅಷ್ಟೇ. ನಾನು ನಿನ್ನ ಜೊತೆ ಬರೋದಿಲ್ಲ. ನಾನು ನೀನು ಅಂದ್ಕೊಂಡಿರೋ ಥರ ಹುಡುಗಿಯಲ್ಲ. ನಿನ್ನ ದುಡ್ಡಿನ ದರ್ಪ ನನ್ನ ಹತ್ತಿರ ನಡೆಯಲ್ಲ. ನಿನ್ನ ಹತ್ರ ದುಡ್ಡಿದೆ ಅಂದ ಮಾತ್ರಕ್ಕೆ ನೀನು ಕರೆದಾಗ ನಿನ್ನ ಪಕ್ಕ ಬಂದು ಮಲ್ಕೋತೀನಿ ಅಂದ್ಕೊಂಡ? ಅದು ನಾನು ಸಾಯೋವರೆಗೂ ಸಾಧ್ಯ ಇಲ್ಲ. ಇನ್ಯಾವತ್ತೂ ನಮ್ಮ ಮನೆ ಹತ್ರ ಕೂಡ ಬರಬೇಡ ಎಂದು ಬಾಯಿಗೆ ಬಂದಂಗೆ ಬೈದು ಅಲ್ಲಿಂದ ಹೊರಟು ಹೋದಳು. ಸಂತೋಷ್ ಅವಳು ಯಾವ ಸಂದರ್ಭದಲ್ಲೂ ಬರಲು ತಯಾರಾಗುವುದಿಲ್ಲ ಎಂದು ತಿಳಿದುಕೊಂಡು ತುಂಬ ಕೋಪಗೊಳ್ಳುತ್ತಿದ್ದ. ಸಂತೋಷ್ ಮನೆಗೆ ಬಂದು ಯೋಚಿಸುತ್ತಿದ್ದ. ನನ್ನ ಹತ್ರ ದುಡ್ಡಿದೆ ಅಂತ ಎಲ್ಲ ಹುಡುಗಿರು ಒಂದೇ ಅಂದ್ಕೊಂಡೆ. ಆದರೆ ಈ ಹುಡುಗಿ ನನ್ನ ತಿರಸ್ಕಾರ ಮಾಡುತ್ತಿದ್ದಾಳೆ. ಆ ಹುಡುಗಿಯ ನೆನಪಲ್ಲೇ ಹುಚ್ಚು ಬಂದಂತೆ ಆಡುತ್ತಿದ್ದ. ಆ ಹುಡುಗಿಗೆ ನನ್ನ ವಿಷಯ ಎಲ್ಲ ಗೊತ್ತಿರಬೇಕು. ಅದಕ್ಕೆ ನನ್ನ ತಿರಸ್ಕಾರ ಮಾಡುತ್ತಿದ್ದಾಳೆ. ನನಗೆ ಯಾರಲ್ಲೂ ಸಿಗದ ಖುಷಿ ಸಂತೋಷ ಈ ಹುಡುಗಿ ನೋಡಿದರೆ ಸಿಗುತ್ತಿದೆ. ನಾನು ಇಷ್ಟು ದಿನ ತಪ್ಪಾಗಿ ಬದುಕಿದ್ದೆ. ಆದರೆ ನಾನು ಹೇಗಾದರೂ ಈ ಹುಡುಗಿಯನ್ನು ಪಡೆಯಲೇಬೇಕು ಎಂದು ಯೋಚಿಸುತ್ತಿದ್ದ. ಕ್ರಮೇಣ ಸಂತೋಷ್ ಸಂಪೂರ್ಣವಾಗಿ ಬದಲಾಗತೊಡಗಿದ. ಆ ಹುಡುಗಿಯನ್ನು ಬಿಟ್ಟರೆ ಬೇರೆ ಯಾವ ಹುಡುಗಿಯನ್ನು ನೋಡುತ್ತಿರಲಿಲ್ಲ. ಸಂತೋಷ್ ಎಷ್ಟು ಹುಡುಗಿಯರ ಜೊತೆ ಬೆರೆಯುತ್ತಿದ್ದ. ಈಗ ಹುಡುಗಿಯರಿಂದ ಸಂಪೂರ್ಣ ದೂರವಿದ್ದ. ಆತ ಈಗ ಹೆಚ್ಚಿನ ಸಮಯವನ್ನು ಮನೆಯಲ್ಲೇ ಕಳೆಯುತ್ತಿದ್ದ. ಆ ಹುಡುಗಿ ತಾರಸಿಗೆ ಬರುತ್ತಿದ್ದಾಗೆ ಸಂತೋಷ್ ಆಸೆಯಿಂದ ಆ ಹುಡುಗಿಯನ್ನು ನೋಡಲು ಪ್ರಯತ್ನಿಸುತ್ತಿದ್ದ ಮತ್ತು ಅವಳನ್ನು ಒಪ್ಪಿಸಲು ಪ್ರಯತ್ನಿಸುತ್ತಿದ್ದ. ಆದರೆ ಆ ಹುಡುಗಿ ಅವನಿಗೆ ಅನೇಕ ಬೈಗುಳಗಳನ್ನು ಹೇಳುತ್ತಿದ್ದಳು. ಇವನ ಕಡೆ ಕೂಡ ನೋಡುತ್ತಿರಲಿಲ್ಲ. ಹುಡುಗಿಯ ತಂದೆ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದು, ವರ್ಗಾವಣೆಯಾದ ಬಳಿಕ ಸಂತೋಷ್ ಸಮೀಪದ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದರು. ಹುಡುಗಿ ದೂರದಿಂದ ಬಂದಿದ್ದರಿಂದ ಸ್ನೇಹಿತರ್ಯಾರು ಕೂಡ ಇರಲಿಲ್ಲ. ಹುಡುಗಿ ಆಚೆ ಕೂಡ ಹೋಗುತ್ತಿರಲಿಲ್ಲ. ಏಕೆಂದರೆ ಅಲ್ಲಿ ಹೊಸದಾಗಿ ಬಂದಿದ್ದರಿಂದ ಅಲ್ಲಿ ಅವಳಿಗೆ ಯಾರೂ ಪರಿಚಯ ಕೂಡ ಇರಲಿಲ್ಲ. ಅಲ್ಲಿಗೆ ಹೊಸದಾಗಿ ಬಂದಿದ್ದರಿಂದ ಅವಳು ಒಬ್ಬಂಟಿಯಾಗಿ ತಿರುಗಾಡಲು ಸಾಧ್ಯವಾಗಲಿಲ್ಲ. ಅಲ್ಲಿನ ಹೆಚ್ಚಿನ ಹುಡುಗಿಯರು ಒಳ್ಳೆಯ ಸ್ವಭಾವದವರಾಗಿರಲಿಲ್ಲ. ಇದರಿಂದಾಗಿ ಹುಡುಗಿ ಯಾವ ಸ್ನೇಹಿತನನ್ನು ಇಷ್ಟಪಡಲಿಲ್ಲ. ಸಂತೋಷ್ ಯಾವಾಗಲೂ ಆ ಹುಡುಗಿಯನ್ನು ನೆನೆಸಿಕೊಳ್ಳುತ್ತಿದ್ದ. ಆದರೆ ಅಂಥದ್ದೇನೂ ಆಗಲಿಲ್ಲ. ಬರೀ ಅವಳನ್ನು ನೋಡಿಕೊಂಡು ಕಣ್ಣೀರು ಹಾಕೋದು ಅಷ್ಟೇ ಆಗಿತ್ತು. ಕೊನೆಗೂ ಅವಳ ಜೊತೆ ಮಾತನಾಡೋಕ್ಕೂ ಆಗಲಿಲ್ಲ. ಹೀಗೆ 1 ವರ್ಷ ಕಳೆಯಿತು. ಹುಡುಗಿಯ ತಂದೆಗೆ ಬೇರೆ ಕಡೆಗೆ ವರ್ಗಾವಣೆಯಾಗುತ್ತಿದ್ದರು. ಆ ನಗರದಲ್ಲಿ 1 ವರ್ಷ ಕಳೆದ ಕೂಡಲೇ ಅವರನ್ನು ಬೇರೆ ಕಡೆಗೆ ವರ್ಗಾಯಿಸಲಾಯಿತು. ಈ ವಿಷಯ ತಿಳಿದ ಸಂತೋಷ್ ತುಂಬ ದುಃಖವಂತನಾದ. ಏಕೆಂದರೆ ಅವನು ಪ್ರೀತಿಸಿದ ಹುಡುಗಿ ಅಲ್ಲಿಂದ ಹೋಗುತ್ತಿದ್ದಳು. ಅವಳ ಜೊತೆ ಎಂದಿಗೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಅವಳು ಹೊರಡುವ ವಿಷಯ ತಿಳಿದ ಸಂತೋಷ್ ತುಂಬ ಬೇಸರಗೊಂಡ. ಇಲ್ಲಿವರೆಗೂ ಆ ಹುಡುಗಿ ನನ್ನ ಸರಿಯಾಗಿ ನೋಡೇ ಇಲ್ಲ. ನನ್ನ ತಪ್ಪೇನು? ನಾನು ಪ್ರೀತಿ ಮಾಡಿದ್ದೆ ದೊಡ್ಡ ತಪ್ಪ? ನಾನು ಮಾಡಿದ ತಪ್ಪಿಗೆಲ್ಲ ಪ್ರಾಯಶ್ಚಿತ್ತ ಪಟ್ಟಿದ್ದೇನೆ. ಆದರೆ ನನ್ನ ಪ್ರೀತಿ ವಿಷಯ ಹೇಳೋಕ್ಕೂ ಕೂಡ ಆಗಿಲ್ಲ ಎಂದು ಯೋಚಿಸುತ್ತಿದ್ದ. ಆದರೆ ಈ ದಿನ ನಗರದಲ್ಲಿ ಆ ಹುಡುಗಿ ಇರೋದು ಕೊನೆಯ ದಿನ ಮಾತ್ರ. ಅವಳನ್ನು ಹೇಗಾದರೂ ಮಾಡಿ ಮಾತಾಡಿಸಲೇಬೇಕು ಎಂದು ಅಲ್ಲಿಗೆ ಬರುತ್ತಿದ್ದ. ಆ ಹುಡುಗಿ ಕೂಡ ಸಂತೋಷ್ ಬರೋದನ್ನು ನೋಡಿ ಅಲ್ಲೇ ನಿಂತಳು. ಅವಳಿಗೂ ಸಂತೋಷ್ ಹತ್ರ ಏನೋ ಮಾತಾಡಬೇಕು ಅಂದ್ಕೊಂಡಿದ್ಲು. ಆದರೆ ಅಷ್ಟರಲ್ಲಿಯೇ ಆ ಹುಡುಗಿ ತಂದೆ ಆಚೆ ಅವಳನ್ನು ಅವ್ರ ಜೊತೆ ಕರ್ಕೊಂಡೋದ್ರು. ಹುಡುಗಿ ಹೊರಗೆ ಹೋಗುವಾಗ ಸಂತೋಷ್ ಅಲ್ಲಿಗೆ ಹೋಗಲಿಲ್ಲ. ಹುಡುಗಿಯನ್ನು ನೋಡಿದ ತಕ್ಷಣ ಅಲ್ಲೇ ನಿಂತ್ಕೊಂಡ. ಅವಳು ಅಲ್ಲಿಂದ ಹೊರಟು ಹೋದ್ಲು. ಹೋಗುವಾಗ ಸಂತೋಷ್ ಕಡೆ ನೋಡಿ ಒಂದು ಮುಗುಳ್ನಕ್ಕಳು. ಅವಳು ಬರೋದು ಮತ್ತೆ ತಡ ಆಗಿತ್ತು. ಆ ದಿನ ಮಾತಾಡಿಸಲು ಕೂಡ ಆಗಲಿಲ್ಲ. ಸಂತೋಷ್ ತುಂಬ ದುಃಖ ಪಡುತ್ತಿದ್ದ. ಟೆರೇಸ್ ಮೇಲೆ ಅವಳು ಬರುವುದನ್ನು ಕಾಯ್ತಿದ್ದ. ಆದರೆ ಆ ಹುಡುಗಿ ಅವತ್ತು ಟೆರೇಸ್ ಮೇಲೆ ಕೂಡ ಬರಲಿಲ್ಲ. ಮಾರನೇ ದಿನ ಅವಳು ಹೊರಡುವ ಸಮಯಕ್ಕೆ ಅವಳೇ ಸಂತೋಷ್ ಹತ್ರ ಮಾತಾಡಬೇಕು ಅಂತ ಆಚೆ ಬಂದಳು. ಸಂತೋಷ್ ಕೂಡ ಅವಳನ್ನು ನೋಡಿ ಆಚೆ ಓಡಿ ಬಂದ. ಅವಳು ಅವನನ್ನು ನೋಡಿ ಸ್ಮೈಲ್ ಮಾಡಿದ್ಲು. ಸಂತೋಷ್ ತನ್ನ ಪ್ರೀತಿ ವಿಷಯ ಹೇಳಬೇಕು ಅನ್ನೋಷ್ಟರಲ್ಲಿ ಅವಳೇ ಮಾತಾಡಿದ್ಲು. ನೋಡು ಸಂತೋಷ್, ನೀನು ಬದಲಾಗಿರೋದು ನನಗೆ ಹೆಮ್ಮೆ ಇದೆ. ಆದರೆ ನನಗೆ ನಿನ್ನ ಮೇಲೆ ಯಾವುದೇ ಭಾವನೆ ಇಲ್ಲ. ನನಗೆ ನಮ್ಮ ಅಪ್ಪ ಅಮ್ಮನೇ ಎಲ್ಲ. ನಿಮಗೆ ನಿಮ್ಮ ಹತ್ರ ಹಣ ಇದೆ ಅಂತ ತುಂಬ ಹೆಮ್ಮೆ ಇದೆ. ಆದರೆ ಎಲ್ಲ ಹುಡುಗರು ದುಡ್ಡಿಗೆ ಆಸೆ ಪಡಲ್ಲ. ನೀವು ಈಗಾಗಲೇ ಅನೇಕ ಹುಡುಗಿರ ಜೀವನವನ್ನು ಹಾಳು ಮಾಡಿದ್ದೀರಿ. ಅದಕ್ಕೆ ದೇವರು ನಿನಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ನೀವು ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬೇರೆ ಕೆಲಸ ಮಾಡಿ. ನಾನು ನಿಮಗೆ ಯಾವತ್ತೂ ಸಿಗಲ್ಲ. ಇನ್ನು ಮುಂದೆ ಆದರೂ ನಿಮ್ಮ ಹಣವನ್ನು ಒಳ್ಳೆ ಕೆಲಸಕ್ಕೆ ಬಳಸ್ಕೊಳ್ಳಿ. ಮುಂದೆ ಆದರೂ ನಿಮಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನನಗೆ ಟೈಮ್ ಆಗ್ತಿದೆ, ಅಪ್ಪ ಬರ್ತಿದ್ದಾರೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದಳು. ಸಂತೋಷ್ ಅವನ ಮನಸ್ಸಿನ ಮಾತು ಹೇಳೋಕ್ಕೂ ಆಗಿಲ್ಲ. ಅವಳ ನೆನಪುಗಳು ಮಾತ್ರ ಅವನಿಗೆ ಉಳಿದಿದೆ. ಇನ್ನು ಅವಳಿಗೋಸ್ಕರ ಕಾಯ್ತಾ ಇದ್ದಾನೆ, ಅವಳು ಮತ್ತೆ ಬರ್ತಾಳೆ ಅಂತ.
ಇಷ್ಟು ಹಣ ನನ್ನ ಹತ್ರ ಇದ್ದರೂ ನನಗೆ ಒಳ್ಳೆ ಹುಡುಗಿ ಕೂಡ ಸಿಕ್ಕಿಲ್ಲ. ಇಷ್ಟು ಹಣದಿಂದ ನಾನು ಏನು ಮಾಡಲಿ ಎಂದು ಸಂತೋಷ್ ಯೋಚಿಸುತ್ತಾನೆ. ನೀವು ಅಷ್ಟೇ ಸ್ನೇಹಿತರೆ, ಸಂತೋಷ್ ಥರ ಆಗಬೇಡಿ. ನಿಮ್ಮ ಪ್ರೀತಿ ನಿಜವಾಗಿದ್ದಲ್ಲಿ ನಿಮಗೆ ಖಂಡಿತ ಸಿಗುತ್ತದೆ. ನೀವು ಎಷ್ಟು ಹಣ ಸಂಪಾದನೆ ಮಾಡಿದರೂ ಹಣದಿಂದ ನಿಜವಾದ ಸ್ನೇಹಿತರು ಮತ್ತು ಪ್ರೀತಿಯನ್ನು ಕೊಂಡುಕೊಳ್ಳಲಾಗುವುದಿಲ್ಲ. ಅದಕ್ಕೆ ಮನುಷ್ಯ ತನ್ನ ಹಣದ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬಾರ್ದು. ನೀವು ಎಷ್ಟೇ ಹಣ ಪಡೆದರೂ ಅದು ನಿಮ್ಮ ಗುಣವನ್ನು ಸುಧಾರಿಸಲು ಸಾಧ್ಯವಿಲ್ಲ. ನಿಮ್ಮ ಬಳಿ ಸಾಕಷ್ಟು ಹಣವಿದ್ದರೆ ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿ. ಇಲ್ಲಾಂದರೆ ಒಳ್ಳೆಯ ಕೆಲಸಗಳಿಗೆ ಯಾವತ್ತೂ ಉಪಯುಕ್ತ ಮಾಡಿ. ಹಣವನ್ನು ಎಂದಿಗೂ ವ್ಯರ್ಥ ಮಾಡಬೇಡಿ. ಇನ್ನೊಬ್ಬರ ಕಷ್ಟಕ್ಕೆ ಹಣವನ್ನು ನೀಡಿ ಸಹಾಯ ಮಾಡಿ.